ಮಹಾಕವಿ ಲಕ್ಷ್ಮೀಶನ ಜನ್ಮಸ್ಥಳ ದೇವನೂರು. ಇಲ್ಲಿ ಭಕ್ತಾದಿಗಳು ಬರ್ತಾರೆ ಹೊರಗಡೆಯಿಂದ ಎಲ್ಲ, ತುಂಬ ಜನ ಬರ್ತಾ ಇರ್ತಾರೆ. ಇಲ್ಲಿ ವ್ಯವಸ್ಥೆಗಳಾಗಬೇಕಾಗಿದೆ, ಸರ್ಕಾರದ ವತಿಯಿಂದ ಇನ್ನೂ ಸ್ವಲ್ಪ ಸಾಕಷ್ಟು ವ್ಯವಸ್ಥೆಗಳಾಗಬೇಕಾಗಿದೆ ಬಂದವರು ಉಳ್ಕೊಳ್ಳೋದಕ್ಕೆ ಮಾಡೋದಕ್ಕೆಲ್ಲ. ದೇವಸ್ಥಾನವು ಇನ್ನೂ ಒಂದು 2-3 ಕೋಟಿ ಅಭಿವೃದ್ಧಿ ಕಾರ್ಯ ಆಗಬೇಕಾಗಿದೆ. ಇದನ್ನು ನಮ್ಮ ಶಾಸಕರು ಇವರು ಎಲ್ಲ ಸೇರಿ ಮಾಡಿಸ್ಕೊಟ್ರೆ ಭಾಳ ಅನುಕೂಲ ಆಗುತ್ತೆ. ಇದು ಪ್ರವಾಸಿ ಕೇಂದ್ರ. ಹಾಗೆ ಹೈವೇನಲ್ಲಿ ಒಂದು ಬೋರ್ಡ್ ಹಾಕಿಸ್ಬೇಕು. ಕುಪ್ಪಾಳ ರೋಡಲ್ಲಿ ಒಂದು ರೋಡು, ಆಮೇಲೆ ಕುಪ್ಪಾಳ ರೋಡಲ್ಲಿ ಒಂದು ಬೋರ್ಡ್ ಹಾಕಿಸ್ಕೊಡ್ಬೇಕು ನಮಗೆ. ಮತ್ತು ರೈಲ್ವೆ ಸ್ಟೇಷನ್ನಲ್ಲಿ ಒಂದು ದೊಡ್ಡದಾಗಿ ಲಕ್ಷ್ಮೀಶನ ಜನ್ಮಸ್ಥಳ ಅಂತ ಒಂದು ಚಿಕ್ಕದಾಗಿ ಹಾಕಿದ್ದಾರೆ, ಇದಾಗಿದೆ, ಅದನ್ನು ಸ್ವಲ್ಪ ದೊಡ್ಡದಾಗಿ ಹಾಕಿಕೊಡ್ಬೇಕು. ಹೊಸ ತೇರು ಆಗ್ತಾಯಿದೆ, ಇನ್ನೊಂದು ತಿಂಗಳಲ್ಲಿ ತೇರು ಬರುತ್ತೆ, ಹೊಸ ತೇರು ಬರುತ್ತೆ. 70 ಲಕ್ಷ ರೂಪಾಯಿನ ಎಸ್ಟಿಮೇಟ್ ಅದು ರೆಡಿಯಾಗಿದೆ. ಕಾರಣಾಂತರದಿಂದ ಈಗ ಲೇಟ್ ಆಯಿತು. ಈ ಸಾರಿ ಹಳೆ ತೇರನ್ನ ಎಳಿತಾ ಇದ್ದೀವಿ. ಇನ್ನೊಂದು ತಿಂಗಳು ಬಿಟ್ಬಿಟ್ಟು ಮತ್ತು ಹೊಸ ತೇರನ್ನು ಪ್ರತಿಷ್ಠಾಪನೆ ಮಾಡಿ ಎಳಿತೀವಿ.